ಇತ್ತೀಚೆಗೆ ನಗರದ ಪಂಡಿತ್ ಸಿದ್ದರಾಮ ಜಂಬೂದಿನಿ ರಂಗಮಂದಿರದಲ್ಲಿ ಎಸ್ಕೆಇ ಪ್ಯಾರಾಮೆಡಿಕಲ್ ಹಾಗೂ ನರ್ಸಿಂಗ್ ಕಾಲೇಜುಗಳ ಪ್ರತಿಭಾ ಪುರಸ್ಕಾರ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಮಾರಂಭವನ್ನು ಮಹಾವಿದ್ಯಾಲಯದ ಸಂಸ್ಥಾಪಕ ಅಧ್ಯಕ್ಷರು ಪ್ರಾಂಶುಪಾಲರಾದ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ಅವರ ಅಧ್ಯಕ್ಷತೆ ಮತ್ತು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಮಾಜಿ ಶಾಸಕರಾದ ಎ ಪಾಪರೆಡ್ಡಿ ಅವರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ರಾಯಚೂರಿನಲ್ಲಿ ಆರಂಭವಾಗಿದ್ದರಿಂದ ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಲಭಿಸುವುದರಲ್ಲಿ ನೂರಾರು ಆಸ್ಪತ್ರೆಗಳಲ್ಲಿ ಉತ್ತಮ ಸೇವೆ ಒದಗಿಸಲು ಸಿಬ್ಬಂದಿ ದೊರಕುವಂತಾಗಿದೆ. ಅದಲ್ಲದೆ ಸಾವಿರಾರು ಜನತೆಗೆ ಅತ್ಯುತ್ತಮ ವೈದ್ಯಕೀಯ ಸೇವೆ ಲಭಿಸುವಂತಾಗಿದೆ. ಇದರಿಂದಾಗಿ ಪ್ಯಾರಾಮೆಡಿಕಲ್ ಎನ್ನುವುದು ಕೇವಲ ವೃತ್ತಿಯಾಗಿರದೆ ಸಮಾಜ ಸೇವೆಯಾಗಿ ಪರಿವರ್ತನೆಯಾಗಿದೆ. ಮುಂದಿನ ದಿನಗಳಲ್ಲಿ ಡಾಕ್ಟರ್ ಶೇಗುಣಿಸಿ ಅವರಿಗೆ ನನ್ನ ವೈಯಕ್ತಿಕವಾದ ಸಹಾಯ ಸಹಕಾರ ಸದಾ ಇರುತ್ತದೆ ಎಂದು ಹೇಳಿದರು. ಜೋರಾದ ಚಪ್ಪಾಳೆ ಮುಖಾಂತರ ಆ ಅತಿಥಿ ಮೋಕ್ಷರಾಗಬೇಕೆಂದು ವಿನಂತಿಸಿಕೊಳ್ತೇನೆ. ಸನ್ಮಾನ್ಯ ಶ್ರೀ ಡಾಕ್ಟರ್ ಶಂಕರ್ ವಣಿಕ್ಯಾಳ್ ಸರ್ ಸ್ವಾಗತ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಅನ್ನುವಂತಹ ಸುಂದರ ಕಾರ್ಯಕ್ರಮವನ್ನು ಕೆಲವೇ ನಿಮಿಷದ ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ ಶ್ರೀಧರ ಡಾಕ್ಟರ್ ಅವರು ಪ್ಯಾರಾಮೆಡಿಕಲ್ ಡಾಕ್ಟರ್ ಕರ್ತೀನಿ ನೀವು ಒಂದು ದಿವಸ ನೋಡಿರಕ್ಕಂಥವ್ರು ಒಂದು ದಿವಸನೇ ಬಂದು ತೋರಿಸಿದ್ರು. ಅವರಿಗೆ ಒಂದೇ ದಿವಸ ಎಕ್ಸಸೈಸ್ ಮಾಡಿಸಿದ್ರು. ಆಮೇಲೆ ಕಾಲು ಸುಧಾರಿಸೋದು. ಇಂಥ ಉತ್ತಮವಾದಂಥ ಪ್ಯಾರಾಮೆಡಿಕಲ್ ಫಿಸಿಯೋಥೆರಪಿ ಇವತ್ತು ಭಾಳ ಪ್ರಸಿದ್ಧ ಆಗಿದೆ. ಭಾಳ ಕಡೆ ಅದೇ ಆಗ್ತಾ ಇದೆ. ಒಬ್ಬರೇ ಡಾಕ್ಟರ್ ಇದ್ದಾರೆ ಇಲ್ಲಿ ದಿವಸದಲ್ಲಿ ಒಬ್ಬರೇ ಡಾಕ್ಟರ್. ಅವರು ಕಾಯಬೇಕಾದ್ರೆ ಮೂರು ಗಂಟೆ ಕಾಯಬೇಕಾಗ್ತದೆ. ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಎರಡು ಪ್ಯಾರಾಮೆಡಿಕಲ್ ಕಾಲೇಜು ಪ್ರಾರಂಭ ಆಗಿದೆ. ಉತ್ತಮ ರೀತಿಯಲ್ಲಿ ಶಿಕ್ಷಣ ತಗೊಂಡು ನನ್ನ ಮುಂದೆ ಮಕ್ಕಳು ಎಲ್ಲ ಉತ್ತಮ ರೀತಿಯಲ್ಲಿ ಸೇವೆ ಮಾಡಬೇಕು. ಸೇವಾ ಮನೋಭಾವನೆ ಇರಲೇಬೇಕು. ಸೇವೆ ಇದ್ದಾಗಲೇ ಮಾತ್ರ ಆ ಭಗವಂತನ ಆಶೀರ್ವಾದ ಮಾಡ್ತಾರೆ. ನಾವು ಹಣದಾಸೆ ಆಗಿ ಕೆಲಸ ಮಾಡಬಾರ್ದು, ಸೇವೆಗಾಗಿ ಕೆಲಸ ಮಾಡಬೇಕು. ಆವಾಗಲೇ ಗೌರವ ಸಿಗ್ತದೆ, ಉತ್ತಮ ಬಾಳ್ವಾಗ್ತದೆ. ಉತ್ತಮ ವ್ಯವಸ್ಥೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಬಾಬುರಾವ್ ಧನ್ಯವಾದ ಹೇಳ್ತೀನಿ. ನಾನು ಒಂದು ಕಾಲೇಜ್ ಕಟ್ಟಿದ್ದೀನಿ. ಆ ಕಾಲೇಜ್ ಬಾಬುರಾವ್ರವರು ನೋಡ್ಕೊಂಡು ಬಂದರು, ಅವರು ಪ್ರಾರಂಭ ಮಾಡ್ಕೊಂಡು ಬಂದರು. ಆದರೆ ಕೊನೆಗಳಿಗೆ ಸಮಸ್ಯೆ ಆಯಿತು. ಆ ಕಾರಣದಿಂದ ಸ್ಥಗಿತ ಆಗಿದೆ. ಆ ಮುಂದೆ ಬಾಬುರಾವ್ರಿಂದ ಉತ್ತಮ ಕಾಲೇಜ್ ನಡೆಸಲಿಕ್ಕೆ ನಮ್ಮ ಕಾಲೇಜ್ ಬಿಡುಗಡೆ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ರಾಯಚೂರು ವಿಶ್ವವಿದ್ಯಾಲಯದ ಪ್ರಭಾರಿ ಕುಲಪತಿಗಳಾದ ಡಾಕ್ಟರ್ ಸುಯಮೇಂದ್ರ ಕುಲಕರ್ಣಿ ಅವರು ಮಾತನಾಡಿ, ರಾಯಚೂರು ಜಿಲ್ಲೆಯ ಭಾಗದಲ್ಲಿ ರಕ್ತ ಸಂಬಂಧಿಕರಲ್ಲಿ ಕೆಲವು ಆಯ್ದ ಕುಟುಂಬಗಳಲ್ಲಿ ವಿವಾಹ ಸಂಬಂಧಗಳು ಏರ್ಪಡುತ್ತವೆ. ಆರಂಭಿಕ ಹಂತದಲ್ಲಿ ವಂಶಿ ಗುಣಧರ್ಮಗಳನ್ನು ಅಧ್ಯಯನ ಮಾಡುವ ಶಿಕ್ಷಣವನ್ನು ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನೊಂದಿಗೆ ಸಂಯೋಜನೆ ಮಾಡಿ ಜಿನೆಟಿಕ್ ಕೌನ್ಸಿಲಿಂಗ್ ಎಂಬ ಕೋರ್ಸ್ ಅನ್ನು ಮುಂದಿನ ದಿನಗಳಲ್ಲಿ ಆರಂಭಿಸಲಾಗುವುದು ಎಂದು ಹೇಳಿದರು. ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಭಜಂತಿ ಮಾತನಾಡಿ, ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಗುಣಮಟ್ಟದ ಶಿಕ್ಷಣವು ವಿವಿಧ ಜಿಲ್ಲೆ ಹಾಗೂ ರಾಜ್ಯದ ಇತರ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ರಾಯಚೂರು ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ಶಂಕರಣ್ಣ ವಣಿಕ್ಯಾಳ್ ಮಾತನಾಡಿ, ವೈದ್ಯಕೀಯ ಸೇವೆ ಶ್ಲಾಘನೀಯವಾದದ್ದು. ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಆಧುನಿಕ ತಂತ್ರಜ್ಞಾನ, ಮಾನವೀಯತೆ ನಡತೆ, ರೋಗಿಯ ಮನಸ್ಥಿತಿ ಹಾಗೂ ವೈದ್ಯರ ಕಾರ್ಯದಲ್ಲಿ ಎಲ್ಲವನ್ನೂ ಅರ್ಥೈಸಿಕೊಂಡು ಜಾಗೃತಿಯಿಂದ ಪ್ರಾಮಾಣಿಕವಾಗಿ ಸಮಾಜಮುಖಿ ಸೇವೆ ಸಲ್ಲಿಸಬೇಕೆಂದು ಹೇಳಿದರು. ರಕ್ಷಣಾ ಇಲಾಖೆಯ ನಿವೃತ್ತ ವೈದ್ಯಾಧಿಕಾರಿ ಹಾಗೂ ಪ್ರಾಧ್ಯಾಪಕ ಡಾಕ್ಟರ್ ಶಂಕರ್ ಕುರುಗೋಡ್ ಮತ್ತು ಎಎಂಇ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಉಪ ಪ್ರಾಚಾರ್ಯರಾದ ಡಾಕ್ಟರ್ ರಾಘವೇಂದ್ರ ಹೊಳೆ ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಚಾರ್ಯರಾದ ಡಾಕ್ಟರ್ ವೆಂಕಣ್ಣ ಮಾತನಾಡಿ, ಶಿಕ್ಷಣ, ಆರೋಗ್ಯ ಮತ್ತು ಸಮಾಜ ಸೇವೆ ಪರಸ್ಪರ ಹಾಗೂ ಪೂರಕವಾಗಿ ಸ್ಪಂದಿಸಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಗೌರವಾಧ್ಯಕ್ಷತೆ ವಹಿಸಿ ಮಾತನಾಡಿದ ಜಾನಪದ ಕಲಾವಿದರಾದ ಶರಣಪ್ಪ ಗೋನಾಳ್ರವರು ಮುಂದಿನ ದಿನಗಳಲ್ಲಿ ಸಂಗೀತ ಕಾಲೇಜು ತೆಗೆಯುವ ಯೋಜನೆಯನ್ನು
ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜ್ ಯೋಜನೆ ಹಾಕಿಕೊಳ್ಳಲಿ ಎಂದು ಹೇಳಿದರು. ಎಸ್ಕೆಇ ಪ್ಯಾರಾಮೆಡಿಕಲ್ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರು ಪ್ರಾಚಾರ್ಯರಾದ ಡಾಕ್ಟರ್ ಬಾಬುರಾವ್ ಎಂ ಶಗುಣಿಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಾರಂಭದಲ್ಲಿ ಪ್ರತಿಭಾ ಗೋನಾಳ್ರವರ ತಂಡದವರು ಹಾಗೂ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರ ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವು ಪ್ರಾರಂಭವಾಯಿತು. ನಂತರ ವೇದಿಕೆ ಮೇಲೆ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವು ಜರುಗಿದವು. ಕಾರ್ಯಕ್ರಮದಲ್ಲಿ ಒಬ್ಬ ನೃತ್ಯ ಕಲಾವಿದ ಒಂದು ಚೇರಿನ ಮೇಲೆ ಡಾಕ್ಟರ್ ಬಾಬುರಾವ್ ಎಂ ಶಗುಣಿಶಿ ಅವರ ದಂಪತಿಗಳ ಭಾವಚಿತ್ರವನ್ನಿಟ್ಟು ಜೀವ ಜೀವ ನಮ್ಮೂರ ದಣಿಯುವನು ಎಂಬ ಚಲನಚಿತ್ರ ಹಾಡಿಗೆ ನೃತ್ಯವನ್ನು ಪ್ರದರ್ಶನ ಮಾಡಿದ್ದು ರಂಗಮಂದಿರದಲ್ಲಿ ನೆರೆದ ಪ್ರೇಕ್ಷಕರನ್ನು ಒಂದು ಕ್ಷಣ ಭಾವುಕರನ್ನಾಗಿಸಿತು. ಕಲಾವಿದನ ಭಾವನೆಗಳನ್ನು ಅರ್ಥೈಸಿಕೊಂಡ ಡಾಕ್ಟರ್ ಬಾಬುರಾವ್ ಶೇಗುಣಿಶಿ ದಂಪತಿಗಳು ಮಾತಾಪಿತೃಗಳ ಸಹೃದಯದಿಂದ ಸನ್ಮಾನಿಸಿ ಗೌರವಿಸಿದರು. ಇವತ್ತು ಈ ತಂದೆಗೆ ಕೊಡ್ತಕ್ಕಂಥ ಕಾಣಿಕೆ ಅಂದ್ರೂ ಕೂಡ ತಪ್ಪಾಗಲ್ಲ ಅಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಅಷ್ಟು ದೊಡ್ಡವರಲ್ಲ. ಒಂದು ಸಮಾಧಾನದ ನಿಮ್ಮ ತಂದೆ ತಾಯಿ ಕೊಟ್ಟ ಫೀಸನ್ನು ನಾನು ಪ್ರಾಮಾಣಿಕವಾಗಿ ನೀವು ಸಲ ಕಷ್ಟಪಡ್ತೀನಿ. ಆದರೆ ಫಸ್ಟ್ ಇಯರ್ ಬಂದಾಗ ಪ್ಯಾರಾಮೆಡಿಕಲ್ ಅದ್ಭುತ ಆಯಿತು. ಅವ್ರು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿ ಅದ್ಭುತ ಶಕ್ತಿ ಅದ. GTV ಬೆಂಗಳೂರು ಲೆವೆಲ್ದಾಗ ಮಾಡ್ತಿದ್ದ, ಮಧ್ಯದಾಗ ಆಸ್ಪತ್ರೆಗೆ ಅಮೌಂಟ್ ಕಳ್ಕೊಂಡ. ಇಷ್ಟೆಲ್ಲ ನೋಡಿದ್ರು ನನಗೆ ಎಷ್ಟು ನನ್ನ ಫೀಸು ಭಾಳ ಇಂಪಾರ್ಟೆಂಟ್ ಅಲ್ಲ, ದಯವಿಟ್ಟು ನಮ್ಮ ಜೊತೆಗಿರಪ್ಪ, ನೀವು ಓದು. ನಮ್ಮ ಇವ್ರ ಕೈಯಾಗ ಕನಿಷ್ಠ ಒಂದು 100 ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಡ್ಯಾನ್ಸ್ ಕಲ್ತಿದ್ದಾರೆ. 100 ವಿದ್ಯಾರ್ಥಿಗಳು. ಅಂದರೆ ಸೆಕೆಂಡ್ ಇಯರ್ ಮುಗಿದು ಥರ್ಡ್ ಇಯರ್ ಬಂದ ನಾನು ಅಂತ ಕೇಳೋದು, ದೇವ್ರ ಪಿತ ನನ್ನ ಪಾಲಿಗಂತ ವಿದ್ಯಾರ್ಥಿಗಳಿದ್ರು. ನೀವು ಪ್ರತಿಯೊಬ್ಬರು ಉದ್ಧಾರ ಆಗಿ ತಿಂಗಳ ಒಂದು 50 ಸಾವಿರ ದುಡಿಯಂಗ ನೀವು ಹುಡ್ಕೊಂಡ್ರೆ ಅದರಿಂದ ದೊಡ್ಡ ಕಾರ್ಯ ಆಗ್ತದೆ. ಫೋಟೋ ಮಾಡೋಕ್ಕೆ ಪುರುಷನ ಅಷ್ಟು ಇಲ್ಲ, ಬಟ್ ಒಬ್ಬ ಒಳ್ಳೆ ಮೊದಲು ಬರುವಾಗ ದೇವರು ಶಕ್ತಿ ಕೊಟ್ಟಿದ್ದಾನೆ. ಎಲ್ಲರೂ ಆಶೀರ್ವಾದ ಮಾಡಿ ಒಂದು ದಿವಸ ಗ್ರೇಟ್ ಡ್ಯಾನ್ಸ್ ಮಾಸ್ಟರ್ ಆಗಲಿ, ಬೆಳೀಲಿ, ನಿಮ್ಮದು ಹೆಸರು ಬರಲಿ, ನಿಮ್ಮ ಕಾಲೇಜ್ ಹೆಸರಲ್ಲಿ. ಇದು ನಿಮ್ಮ ಕಾಲೇಜು, ನಿಮಗಾಗಿ ಕಾಲೇಜು. ನಮಗೆ ಇಷ್ಟು ಗೌರವ ಕೊಟ್ಟಿದ್ದೆಲ್ಲ ನಿಮ್ಮೆಲ್ಲ ಒಬ್ಬರಿಗೆಲ್ಲ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ಪ್ರೀತಿಯನ್ನು ನಮಸ್ಕಾರ ಮಾಡ್ತೀನಿ. ಈ ಸಂದರ್ಭದಲ್ಲಿ ಕಾಲೇಜಿನ ಸರ್ವ ಉಪನ್ಯಾಸಕ ಉಪನ್ಯಾಸಕಿಯರು, ಸರ್ವ ಸಿಬ್ಬಂದಿಗಳು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.